ಹೇ ಜೈ. ಹಾಂ ಬೇಬಿ. ಏನೋ ಬೇಬಿನಾ? ಹೇಯ್, ನಿನ್ನನ್ನು ಯಾವತ್ತಾದರೂ ಬೇಬಿ ಥರ ಟ್ರೀಟ್ ಮಾಡಿದ್ಯಾ? ಇಲ್ಲ, ಗೋಬಿ ಥರ ಫ್ರೈ ಮಾಡಿದ್ಯಾ? ನನ್ನನ್ನು ನಿನ್ನ ಮಾತು ಕೇಳ್ಕೊಂಡು ಬಿದ್ದಿರೋ ಆಳಿನ ಥರ ಟ್ರೀಟ್ ಮಾಡ್ತಾ ಇದ್ದೆ ಅಲ್ವಾ? ನನಗೆ ಯಾವ ಫ್ರೀಡಮೂ ಇರಲಿಲ್ಲ, ಬರೀ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕಿತ್ತು ಅಲ್ವಾ? ಇಷ್ಟು ವರ್ಷ ನಾನು ಫ್ರೀಡಮ್ ಇಲ್ಲದೆ ಬದುಕಿದ್ದೀನಿ, ನನಗೆ ಹೇಗಾಗಿರ್ಬೇಡ. ಅದಕ್ಕೆ ನಿನಗೂ ಅದೇ ಫೀಲ್ ಆಗಬೇಕು ಅಂತಲೇ ನಿನ್ನನ್ನು ಈ ಥರ ಇಟ್ಟಿರೋದು. ನಾನು ಅನುಭವಿಸಿದ್ದನ್ನು ಈಗ ನೀನು ಅನುಭವಿಸ್ಬೇಕು, ಅದೇ ನನ್ನ ಉದ್ದೇಶ ಕಣೋ. ಅದರಲ್ಲಿ ನಾನು ಆಲ್ರೆಡಿ ಗೆದ್ದಿದ್ದೀನಿ. ನೋಡು ಹೇಗಿದ್ದವನ್ನ ಹೇಗೆ ಮಾಡಿದ್ದೀನಿ ಅಂತ. ಬೇಬಿ ಏನು ಮಾತಾಡ್ತಾ ಇದೀಯಾ? ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ನನಗೆ ಬೇಕಾಗಿದ್ದು ನನಗೆ ಸಿಕ್ಕಿದೆ. ಫುಲ್ ಖುಷಿ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಒಂದೇ ದಿನಕ್ಕೆ. ತಾವಿನ ಹೊರಡ್ಬೋದು. ಏನು ಬೇಬಿ? ಯಾಕೆ ಹೇಳಿದ ಅರ್ಥ ಆಗ್ಲಿಲ್ವಾ? ಗೆಟ್ ಔಟ್. ನಿನ್ನ ಮನೆಯೊಳಗಡೆ ಏನಕ್ಕೆ ಬಿಟ್ಕೊಂಡೆ ಗೊತ್ತಾ? ನಿನಗೆ ನನ್ನ ಪವರ್ ಏನು, ನನ್ನ ಪೊಸಿಷನ್ ಏನು ಅಂತ ರಿಯಲೈಸ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಬಿಟ್ಕೊಂಡೆ. ಅದು ಆಗಿದೆ. ತಾವಿನ ಬೇಬಿ ಬೇಬಿ ಡೋಂಟ್ ಟಚ್ ಮೀ. ಹೇಳಿದ ಅರ್ಥ ಆಗ್ಲಿಲ್ವಾ? ಗೆಟ್ ಔಟ್. ನೋಡು, ಖರ್ಚಿಗೆ ಬೇಕಾದರೆ 1,000ನೋ 2,000ನೋ ಬೀಸಾಕ್ತೀನಿ, ತಗೊಂಡು ಹೋಗ್ತಾ ಇರು. ತಗೋ, ಮತ್ತೆ ಈ ಕಡೆ ತಲೆ ಹಾಕ್ಬೇಡ. ಏನೋ ಮುಖ ನೋಡ್ತಾ ಇದೆಯಾ? ಎತ್ಕೊಂಡು ಹೋಗ್ತಾ ಇರೋ. ಬೇಬಿ ಪ್ಲೀಸ್ ಬೇಬಿ. ಮತ್ತೆ ಬೇಬಿ ಅಂತ್ಯಾ? ಹೋಗೋ ಇಲ್ಲಿಂದ ಆಚೆ. ಅದೇ ಆ ವ್ಯಕ್ತಿ ಹತ್ರ ಬಂದಾಗ ನಿಜ ರೂಪ ಗೊತ್ತಾಗುತ್ತೆ. ಆಗ ಆ ವ್ಯಕ್ತಿಯ ಬಗ್ಗೆ ಇರುವಂಥ ಬೇರೆ ತರಹದ ಭಾವನೆ ಡೆವಲಪ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ. ನಿಮ್ಮ ಸಂಪರ್ಕ ಯಾರ್ಯಾರಿಗೆ ಬರುತ್ತೋ ಅವರೆಲ್ಲರಲ್ಲೂ ನೀವು ಅಭಿಮಾನವನ್ನು ಮೂಡಿಸ್ಕೊಂಡು ಬಿಡ್ತೀರ. ಕೆಲವರು ಹತ್ರ ಬಂದಷ್ಟು ಚಿಕ್ಕವರಾಗ್ತಾರೆ, ಇನ್ನು ಕೆಲವರು ಹತ್ರ ಬಂದಷ್ಟು ದೊಡ್ಡ ಮನುಷ್ಯರಾಗ್ಬಿಡ್ತಾರೆ. ನೀವು ಯಾರ ಹತ್ರಕ್ಕೆ ಬರ್ತೀರೋ ಅವರಲ್ಲೆಲ್ಲ ಒಂದು ಆಪ್ತ ಭಾವನೆ ಬೆಳ್ಕೊಂಡ್ಬಿಡುತ್ತೆ. ನೀವು ಹತ್ರ ಆದಷ್ಟು ನಿಮ್ಮ ಬಗ್ಗೆ ಅಭಿಮಾನ ಹೆಚ್ಚಾಗತ್ತೆ. ಅಂಥ ವ್ಯಕ್ತಿ ನೀವು. ಮೇಡಮ್, ಹೀಗೆಲ್ಲ ಮಾತಾಡಿ ನೀವು ಭಾಳ ಮುಜುಗರ ಮಾಡ್ತಾ ಇದ್ದೀರಾ ನನಗೆ. ನಾನೇನು ದೊಡ್ಡ ಮನುಷ್ಯ ಅಲ್ಲ ಮೇಡಮ್, ಮುಂದೆ ಬಹಳ ಚಿಕ್ಕವನು. ನಿಮಗೆ ನನ್ನಲ್ಲಿ ಏನಾದರೂ ಒಳ್ಳೇದು ಕಂಡಿದೆ ಅಂದರೆ ಅದು ನಿಮ್ಮ ದೊಡ್ಡತನ ಅಷ್ಟೇ, ನನ್ನ ದೊಡ್ಡಸ್ಕೆ ಏನೂ ಇಲ್ಲ. ನೋಡಿದ್ರಾ, ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವವನ್ನು ಹೇಳ್ತಾ ಇದೆ. ನೋಡಿ, ಒಬ್ಬ ವ್ಯಕ್ತಿಗೆ ಹಣ, ಅಧಿಕಾರ, ನೇಮ್, ಫೇಮ್ ಎಲ್ಲ ಬಂದಾಗ ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅಲ್ಲೇ ಜನ ಬದಲಾಗೋದು. ಆದರೆ ಕೆಲವರು ಇರ್ತಾರೆ, ಏನೇ ಆದರೂ ಕೂಡ ಅವರು ಜಗ್ಗೋದಿಲ್ಲ, ಬದಲಾಗಲ್ಲ. ಅಂಥ ಕೆಟಗರಿಗೆ ಸೇರಿದವ್ರು ನೀವು. ಇಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಿಮ್ಮಲ್ಲಿ ಒಂದಿಷ್ಟು ಜಂಬ, ದುರಹಂಕಾರ ಏನೂ ಇಲ್ಲ ನೋಡಿ. ಬೈ ದ ವೇ ಗೌತಮ್ ಅವರೇ, ನಿಮ್ಮ ಮಗು ಬಗ್ಗೆ ನಮ್ಮ NGOದಿಂದ ಸಾಕಷ್ಟು ಡೀಟೇಲ್ಸ್ ಕಲೆಕ್ಟ್ ಆಗಿದೆ. ಬೇಗ ಮೂವ್ ಆಗುವಂಥ ಸಾಧ್ಯತೆಯೂ ಇದೆ. ಎಲ್ಲರೂ ಎಲ್ಲ ಥರದ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಿಹಿ ಸುದ್ದಿ ಸಿಕ್ಕೇ ಬಿಡಬಹುದು. ಏನೋ ನಿಮ್ಮ ಮಗುವಿನ ಕೇಸ್ನಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ. ಗೌತಮ್ ಅವರೇ, ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದನ್ನು ನಾನು ಖಂಡಿತ ನಂಬ್ತೀನಿ. ನಾವು ಒಳ್ಳೇದು ಮಾಡಿದಾಗ ಆ ಒಳ್ಳೇದು ನಮಗೆ ಯಾವುದೋ ಒಂದು ರೂಪದಲ್ಲಿ ಖಂಡಿತ ಹಿಂತಿರುಗಿ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಡ ಆಗಬಹುದು, ಆದರೆ ಸಿಗೋದಿಲ್ಲ ಅನ್ನೋ ಮಾತಾಗಲ್ಲ, ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್, ನೀವು ನನಗೆ ಎಷ್ಟೊಂದು ಸಪೋರ್ಟಿವ್ ಆಗಿದ್ದೀರಾ.
ಪ್ರತಿಯಾಗಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಮಾತೇ ಬರ್ತಿಲ್ಲ. ಗೌತಮ್ ಅವರೇ, ಯಾಕೆ ಇಷ್ಟೊಂದು ಇಮೋಷ್ನಲ್ ಆಗ್ತಿದ್ದೀರಾ? ನಾನು ಸಪೋರ್ಟ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹಿತೈಷಿಯಾಗಿ ಈ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಏನು ಸಂಕೋಚ ಪಟ್ಕೋಬೇಡಿ. ನಿಮಗೆ ಯಾವಾಗ ಏನು ಸಹಾಯ ಬೇಕಾಗುತ್ತೋ ಬಾಯ್ಬಿಟ್ಟು ಹೇಳಿ. ನನ್ನಿಂದ ಆಗಿದ್ದು ನಾನು ಮಾಡ್ತೀನಿ. ಶ್ಯೂರ್ ಮೇಡಮ್. ನಾನು ಪೇಪರ್ಸ್ ಎಲ್ಲ ಸೈನ್ ಮಾಡಿ ಕಳಿಸ್ಕೊಡ್ತೀನಿ. ಎಲ್ಲ ಸರಿ ಹೋಗುತ್ತೆ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಂದ್ರು ಗೆಳೆಯ? ಮಾತು ಕಡಿಮೆ, ಅರ್ಥ ಜಾಸ್ತಿ ಕಣೋ. ಅವ್ರ ಸ್ಟೈಲೇ ಹಾಗಲ್ವಾ? ಗ್ರೇಟ್ ಕಣೋ. ಚೆನ್ನಾಗಿದ್ಯಾ? ಆದ್ರೆ ತಿಂಡಿ ಇಷ್ಟೇನಾ ಅತ್ತೆ? ಅಯ್ಯೋ ಇದೇನೇ ಕಂದ, ಇನ್ನೂ ಒಂದಷ್ಟು ಸ್ಟಾಕ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಮುಂದೆ ಇಟ್ಟರೆ ದೃಷ್ಟಿ ಬಡ್ದಂಗಾಗತ್ತಲ್ವಾ, ಅದಕ್ಕೆ ಇದನ್ನೆಲ್ಲ ತಿಂದು ಮುಗಿಸು, ಆಮೇಲೆ ಹಾಕ್ಕೊಡ್ತೀನಿ. ಅತ್ತೆ, ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ನೋಡಿ ಆಲ್ರೆಡಿ ಎಷ್ಟಿದೆ ಇಲ್ಲೇ. ಇಷ್ಟಂತೂ ನಂಗೆ ತಿನ್ನಕ್ಕಾಗಲ್ಲ ಅತ್ತೆ, ಹೊಟ್ಟೆ ಫುಲ್ ಆಗೋಗಿದೆ. ಹೊಟ್ಟೆ ಫುಲ್ ಆಗಿದೆ ಅಂದ್ರೆ ಏನೇ ಅರ್ಥ? ಅಷ್ಟೆಲ್ಲ ಮಾಡಿಟ್ಟಿದ್ದೀನಿ ನೋಡು. ಇದನ್ನು ಅಷ್ಟೇ, ನೀನು ಸಕ್ಕರೆ ತಿನ್ನಲ್ಲ ಅಂತ ಬೆಲ್ಲ ಹಾಕಿ ಮಾಡಿದ್ದೀನಿ. ಚೂರು ಟೇಸ್ಟ್ ಪ್ಲೀಸ್. ಚೆನ್ನಾಗಿದ್ಯಾ? ನೋಡು, ತುಂಬಾ ಟೇಸ್ಟಿ ಆಗಿದೆ. ಕತ್ತೆ ನಿನಗಲ್ಲ, ಸುಮ್ಮನೆ ಇರೋ. ಅಮ್ಮ, ಈ ಖುಷಿಗೆ ನಾನು ಕಾರಣ, ನನಗಿಲ್ವಾ? ಹೌದಾ? ನಂಗೆ ಗೊತ್ತಿರ್ಲಿಲ್ಲ. ಖಂಡಿತ ಕೊಡ್ತೀನಿ ಕಂದ. ಆಮೇಲೆ ಮಹಿಮಾ, ಇನ್ನೊಂದು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಿನಗೆ ಏನೇ ಬೇಕಾದರೂ ಅಲ್ಲಿಂದ ನನ್ನನ್ನು ಕರೆದ್ರೆ ಸಾಕು. ನೀನು ಬಂದು ಹೋಗೋ ಹಾಗಿಲ್ಲ. ನೀನು ಎಲ್ಲಿದ್ಯೋ ನಾನು ಅಲ್ಲೇ ಎಲ್ಲ ತಂದ್ಕೊಡ್ತೀನಿ. ಓಕೆನಾ? ಅಯ್ಯೋ ಅತ್ತೆ, ಮಗು ಆಗ್ತಿದೆ ಅಂತ ಈಗಷ್ಟೇ ಗೊತ್ತಾಗಿದೆ. ನೀವು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳಿದ್ರೆ ಹೇಗೆ? ಮನೇಲಿ ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡ್ಬೋದಲ್ವಾ? ನೋ ನೋ ನೋ, ನೆವರ್ ನೆವರ್. ಒಂದು ಕಡ್ಡಿನೂ ಇಲ್ಲಿಂದ ಅಲ್ಲಿಗೆ ಎತ್ತಿಡೋ ಹಾಗಿಲ್ಲ. ನಿಂಗೆ ಏನೇ ಬೇಕಾದರೂ ನನ್ನನ್ನು ಕರೆದ್ರೆ ಸಾಕು, ನಾನು ಬಂದು ಮಾಡ್ತೀನಿ. ಸ್ಟ್ರಿಕ್ಟ್ ಆರ್ಡರ್ಸ್, ಓಕೆ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕಣೋ, ಫಸ್ಟು ಮೇಲಿಂದ ನಿನ್ನ ರೂಮ್ನ ಕೆಳಗೆ ಶಿಫ್ಟ್ ಮಾಡು. ಈ ಪರಿಸ್ಥಿತಿನಲ್ಲಿ ಮಹಿಮಾ ಮೇಲೆ ಕೆಳಗೆ ಓಡಾಡೋ ಹಾಗೆ ಇಲ್ಲ, ಗೊತ್ತಾಯ್ತಾ? ಅತ್ತೆ, ಏನತ್ತೆ ಇಷ್ಟೆಲ್ಲ ಮಾಡ್ತಿದ್ದೀರಾ? ಏನೇ ಮಾಡ್ತಾ ಇದ್ದೀನಿ, ಕಾಳಜಿ ತಗೋತಾ ಇದ್ದೀನಿ ಅಷ್ಟೇನೆ. ಕಂದ, ನೀನು ಈ ಮನೆ ಸೊಸೆ ಮಾತ್ರ ಅಲ್ಲ, ನನ್ನ ಮಗಳು. ನನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ? ನೀನೇ ಹೇಳು. ನೀನು ಈಗ ನಮ್ಮನೆ ಮಗುನ ಹೊತ್ಕೊಂಡಿದ್ಯಾ, ನಮ್ಮೆಲ್ಲರ ನಿರೀಕ್ಷೆನ ಹೊತ್ಕೊಂಡಿದ್ಯಾ. ಒಂದು ಜೀವ ಹೊತ್ಕೊಳ್ಳೋದು ಅಂದ್ರೆ ಏನು ತಮಾಷೆ ವಿಷಯನಾ? ಅಂಬಾರಿ ಹೊರೋ ಆಗಿರುತ್ತೆ. ಅಂಬಾರಿ ಹೊರೋದು ಸುಲಭ ಅಲ್ಲ ಮೇಡಮ್.